ನಮಸ್ಕಾರ ಸ್ನೇಹಿತರೆ. ಆಗಸ್ಟ್ 15ರಂದು ಪ್ರತಿಯೊಬ್ಬ ಭಾರತೀಯನಿಗೂ ಸಮೇತ ಒಂದು ಹೆಮ್ಮೆಯ ದಿನ ಅಂತಲೇ ಹೇಳ್ಬೋದು ಅಲ್ವಾ. ಬಿಕಾಸ್ ಅವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋ ದಿನ. ಸೊ ಆ ದಿನ ನಾವು ಮಹನೀಯರನ್ನು ನೆನಪಿಸಿಕೊಳ್ಳುವ ದಿನ ಅಂತಲೇ ಹೇಳ್ಬೋದು. ಎಲ್ರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ವೀಕ್ಷಕರೇ. ಆದರೆ ಈ ಇಂಡಿಪೆಂಡೆನ್ಸ್ ಡೇ ಸಂದರ್ಭದಲ್ಲಿ ನಾವು ಒಂದು ವಿಭಿನ್ನವಾದ ಪ್ರಶ್ನೆಯನ್ನು ಕೇಳ್ಕೊಳ್ಳೋಣವಾ. ನಮ್ಮ ದೇಶ ಸ್ವಾತಂತ್ರ್ಯವಾಗಿದೆ, ಆದರೆ ನಮ್ಮ ದೇಹ ಮತ್ತು ಮನಸ್ಸು ನಿಜವಾಗಿಯೂ ಸ್ವಾತಂತ್ರ್ಯವಾಗಿದೆನಾ? ನಮ್ಮನ್ನು ಯಾರೂ ಬಂಧಿಸಿಲ್ಲ ವೀಕ್ಷಕರೇ, ಆದರೆ ನಮ್ಮದೇ ಆದ ಕೆಲವು ಅಭ್ಯಾಸಗಳು ನಮ್ಮ ಆರೋಗ್ಯವನ್ನು ಬಂಧಿಸಿದವೆ ಅಲ್ವಾ. ಕೆಲವು ಅಭ್ಯಾಸಗಳಂದರೆ ಯಾವ್ಯಾವು? ಜಂಕ್ ಫುಡ್ ಅಡಿಕ್ಷನ್ ಆಗಿರ್ಬೋದು, ಓವರ್ ಮೊಬೈಲ್ಗೆ ಅಡಿಕ್ಷನ್ ಆಗಿರೋದಾಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಅತಿಯಾದ ಸ್ಟ್ರೆಸ್ ತಗೊಳ್ಳೋದು, ಅತಿಯಾದ ಅಲೋನ್ ಆಗಿರೋದು, ಅತಿಯಾದ ಸಕ್ಕರೆಯನ್ನು ಸೇವಿಸೋದು, ಸರಿಯಾದ ಟೈಮಿಗೆ ಮಲ್ಕೊಳ್ಳಲ್ಲ. ಇವೆಲ್ಲವೂ ನಿಧಾನವಾಗಿ ನಮ್ಮ ಆರೋಗ್ಯದ ಸ್ವಾತಂತ್ರ್ಯವನ್ನು ಕಸಿದುಕೊಳ್ತಿದ್ದಾವೆ. ಹಾಗಾದರೆ ಈ ಇಂಡಿಪೆಂಡೆನ್ಸ್ ಡೇಗೆ ಯಾವ ಸ್ವಾತಂತ್ರ್ಯ ಪಡಿಬೇಕು ನಾವು? ಫಸ್ಟ್ ಒನ್, ಜಂಕ್ ಫುಡ್ನಿಂದ ಸ್ವಾತಂತ್ರ್ಯ ಸಿಗಬೇಕು ನಮಗೆ. ಅಂದರೆ ನೀವು ಜಂಕ್ ಫುಡ್ ತಿನ್ನಲೇಬೇಡಿ ಅಂತ ನಾನು ಹೇಳಲ್ಲ, ಇವನ್ ನಾನು ಸಮೇತ ತಿಂತೀನಿ. ಆದರೆ ನೀವು ಪ್ರತಿದಿನ ಏನು ಮಾಡ್ತೀರಾ? ಪಿಜ್ಜಾ, ಬರ್ಗರ್, ಬೇಕ್ರಿ ಐಟಮ್ಸ್ ಅಂತ ದಿನ ತಿಂತಾ ಇದ್ದರೆ ನಮ್ಮ ದೇಹಕ್ಕೆ ಏನಾಗುತ್ತೆ ಹೇಳಿ? ಸಮಸ್ಯೆಗಳು ಶುರುವಾಗ್ತವೆ ಅಲ್ವಾ. ಸೊ ಹಾಗಾಗಿ ನಮ್ಮ ದೇಹಕ್ಕೆ ಬೇಕಾಗಿರುವುದು ಬ್ಯಾಲೆನ್ಸ್ಡ್ ಡಯಟ್. ಸೊ ಹಾಗಾಗಿ ನೀವು ಮನೆಯಲ್ಲಿ ತಯಾರಿಸಿದ ಆಹಾರವನ್ನಾಗಿರಲಿ, ಬೇಳೆಕಾಳುಗಳನ್ನಾಗಿರಲಿ, ಹಣ್ಣುಗಳು, ಸಿರಿಧಾನ್ಯಗಳು, ನೆಟ್ಸ್ ಆಗಿರ್ಬೋದು, ಸಾಕಷ್ಟು ನೀರು, ಇದನ್ನೆಲ್ಲ ನೀವು ಆಹಾರದಲ್ಲಿ ಸೇರಿಸ್ಕೊಂಡು ತಿಂತಾ ಇರಬೇಕು ವೀಕ್ಷಕರೇ. ಪ್ರತಿದಿನ ಎಲ್ಲ ನಮಗೆ ಇಷ್ಟವಾಗಿದ್ದನ್ನು ತಿನ್ನೋದು ಸ್ವಾತಂತ್ರ್ಯ ಅಲ್ಲ. ಸೊ ನಮ್ಮ ಆರೋಗ್ಯಕ್ಕೆ ಒಳ್ಳೆಯ ಯಾವುದು ಅಂತ ಆಯ್ಕೆ ಮಾಡುವ ಸಾಮರ್ಥ್ಯವೇ ಸ್ವಾತಂತ್ರ್ಯ. ಸೆಕೆಂಡ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್. ಮೊಬೈಲ್ ಅಡಿಕ್ಷನಿಂದ ನಮಗೆ ಸ್ವಾತಂತ್ರ್ಯ ಬೇಕು. ಸೊ ಯಾವಾಗಲೂ ಕೂತಾಗೂ ಮೊಬೈಲ್, ನಿಂತಾಗೂ ಮೊಬೈಲ್, ಸೊ ಮಲ್ಕೊಳ್ಬೇಕಾದ್ರೂ ಸ್ಕ್ರೀನ್ ಟೈಮ್ ನೋಡ್ತಾ ಇರೋದೆ, ಊಟ ಮಾಡಬೇಕಾದ್ರೂ ಮೊಬೈಲ್ ಇರೋದೆ ಅಂತಂದರೆ ಇದರಿಂದ ಟೆನ್ಷನ್ ಆಗಿರ್ಬೋದು, ತಲೆನೋವಾಗಿರ್ಬೋದು, ನಮ್ಮ ಮನಸ್ಸು ಜೋರಾಗಿ ಓಡ್ತಾ ಇರ್ಬೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ನಮಗೆ ಆಗ್ತಾ ಇರುತ್ತೆ. ಮತ್ತು ಕಣ್ಣಿನ ಪ್ರಾಬ್ಲಮ್ಸ್ ತುಂಬ ಆಗ್ತಾ ಇರುತ್ತೆ. ಒಬ್ಬೊಬ್ಬರಿಗೆ ನಿದ್ದೆನೇ ಬರೋಲ್ಲ. ಸೊ ಹಾಗಾಗಿ ಏನು ಮಾಡಬೇಕಂದ್ರೆ ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡ್ಕೊಬೇಕು. ಊಟ ಮಾಡುವಾಗ ಮೊಬೈಲ್ನ ದೂರ ಇಡಬೇಕು. ಸೊ ಊಟ ಆದಮೇಲೆ ಸ್ವಲ್ಪ ವಾಕಿಂಗ್ ಮಾಡಿ, ಆರಾಮಾಗಿ ಮಲ್ಕೊಳ್ಳಿ. ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಮಾತಾಡಿ. ಸೊ ಮೊಬೈಲ್ ನಮ್ಮ ಕೈಯಲ್ಲಿರಬೇಕು, ಬಟ್ ನಾವು ಮೊಬೈಲ್ ಕೈಯಲ್ಲಿರಬಾರ್ದು ಅಲ್ವಾ. ನಿದ್ದೆಯ ನಿರ್ಲಕ್ಷ್ಯದಿಂದ ಸ್ವಾತಂತ್ರ್ಯ, ಓಕೆನಾ. ಸೊ ನಿಮಗೆ ನಿದ್ರೆ ಮಾಡೋದೊಂದು ಕೆಲಸ ಅಲ್ಲ ವೀಕ್ಷಕರೇ. ಇದು ಒಂದು ನಮ್ಮ ಪಾರ್ಟ್ ಆಫ್ ಟೈಮ್ ಅಂತಲೇ ಹೇಳ್ಬೋದು. ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಒಂದು ಗುಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟು ನೀವು ಅನ್ನೆಸೆಸರಿ ನೀವು ಮಾತಾಡ್ತಾ ನೈಟೆಲ್ಲ ನಿದ್ದೆ ಮಾಡಿಲ್ಲ ಅಂತಂದರೆ ಅದರಿಂದ ಎಷ್ಟೆಲ್ಲ ತೊಂದರೆ ಆಗುತ್ತೆ ಹೇಳಿ. ಸೊ ಹಾಗಾಗಿ ನಾವು ಕರೆಕ್ಟು ಸರಿಯಾದ ಸಮಯಕ್ಕೆ ಮಲ್ಕೊಬೇಕು. ಅದು ನಮಗೆ ಈ ನಿದ್ದೆಯಿಂದ ನಿಮ್ಮ ದೇಹಕ್ಕೆ ಆಗಿರಲಿ, ನಿಮ್ಮ ಮೆದುಳು ಆಗಿರಲಿ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ನೀವು ಪ್ರತಿದಿನ ಸಾಧ್ಯವಾದಷ್ಟು ಒಂದೇ ಟೈಮಿಂಗ್ಸ್ಗೆ ಮಲ್ಕೊಳ್ಳಿ, ಅದೇ ಟೈಮಿಂಗ್ಸ್ಗೆ ಬೇಗ ಎದ್ದೇಳಿ. ಸೊ ಡೈಲಿ ಇದನ್ನು ನೀವು ಮೇಂಟೈನ್ ಮಾಡ್ತಾ ಬನ್ನಿ. ಸೊ ನಿದ್ದೆ ಮಾಡೋದು ಒಂದು ವೇಸ್ಟ್ ಆಫ್ ಟೈಮ್ ಅಲ್ಲ. ಸೊ ಅದು ನಮ್ಮ ದೇಹದ ರಿಕವರಿ ಟೈಮ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ನೆಕ್ಸ್ಟ್, ಟೊಬ್ಯಾಕೋ ಮತ್ತು ಈ ಸ್ಮೋಕಿಂಗಿಂದ ಸ್ವಾತಂತ್ರ್ಯ. ಒಬ್ಬೊಬ್ಬರು ನಾರ್ಮಲ್ ಆಗಿ ಫ್ರೆಂಡ್ಸ್ ಜೊತೆ ಹಾಕ್ಕೊಳಕ್ಕೆ ಶುರು ಮಾಡಿರ್ತಾರೆ. ಸೊ ಇದನ್ನು ಸ್ಟ್ರೆಸ್ ಟೈಮಲ್ಲಿ ಅಂತ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದು ಅದನ್ನ ಡೈಲಿ ಅಡಿಕ್ಷನ್ನೇ ಮಾಡ್ಕೊಂಡ್ಬಿಡ್ತಾರೆ. ಇನ್ನೊಬ್ಬರು ಬೈಕ್ ಓಡಿಸ್ಬೇಕಾದ್ರೆ ನಾನು ಅಲರ್ಟ್ ಆಗಿರ್ತೀನಿ, ನಾನು ನಿದ್ದೆ ಬರೋಲ್ಲ, ನನಗೆ ಬೇಜಾರಾಗ್ತಿರುತ್ತೆ ಅಂತ ಆ ತಂಬಾಕು ಹಾಕೊಳೋದು. ಟೊಬ್ಯಾಕೋ ಈ ಸ್ಮೋಕಿಂಗ್ ಆಗಿರಲಿ ಅದ್ರ ಮೇಲೆ ಬರೆದಿರ್ತಾರೆ ಇಂಜೂರಿಯಸ್ ಟು ಹೆಲ್ತ್ ಅಂತ. ಬಟ್ ಆದರೂ ಅದನ್ನು ಎಷ್ಟು ಜನ ಯೂಸ್ ಮಾಡ್ತಿದ್ದಾರೆ ಅಲ್ವಾ. ಇನ್ ಕೇಸ್ ನೀವು ಓಕೆ ಸ್ಟಾರ್ಟ್ ಮಾಡಿದರೆ, ಅಡಿಕ್ಷನ್ ಆಗಿದ್ದೀರಾ, ಅದರಿಂದ ಹೇಗೆ ನಾನು ರಿಕವರಿ ಆಗಬೇಕು ಅಂತ ಪ್ರೊಫೆಷ್ನಲ್ ಹೆಲ್ಪ್ ತೊಗೊಬೋದಲ್ವಾ. ಅದೇನು ಕೆಟ್ಟದಲ್ಲ. ಕೆಟ್ಟ ಅಭ್ಯಾಸವನ್ನು ಬಿಡೋದು ನಮ್ಮ ವೀಕ್ನೆಸ್ ಅಲ್ಲ, ಅದು ನಮ್ಮ ಸ್ಟ್ರೆಂತ್. ನೆಕ್ಸ್ಟ್, ಸ್ಟ್ರೆಸ್ ಮತ್ತು ಈ ನೆಗೆಟಿವ್ ಥಿಂಕಿಂಗಿಂದ ಸ್ವಾತಂತ್ರ್ಯ. ಸೊ ನಮ್ಮ ದೇಹದ ಆರೋಗ್ಯದ ಜೊತೆಗೂ ನಮ್ಮ ಮನಸ್ಸಿನ ಆರೋಗ್ಯನೂ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ತುಂಬ ಜನ ಏನು ಮಾಡ್ತಾರೆ, ಮುಂದೆ ಏನಾಗುತ್ತೋ ಆಲ್ರೆಡಿ ಹಿಂದೆ ಆಗಿರೋದು ಯೋಚನೆ ಮಾಡ್ತಾರೆ, ಮುಂದೆ ಏನಾಗುತ್ತೋ ಅನ್ನೋದು ಯೋಚನೆ ಮಾಡ್ತಾರೆ. ಬಟ್ ಇವಾಗ ಪ್ರೆಸೆಂಟ್ ಏನಿದ್ದೀವಿ ಹೆಂಗಿದ್ದೀವಿ ಅಂತಲೇ ಯೋಚನೆ ಮಾಡಲ್ಲ. ಮತ್ತು ಇವ್ರ ಜೊತೆಗೆ ನಿಮ್ಮ ಲೈಫನ್ನು ಕಂಪೇರ್ ಮಾಡ್ಕೊಳೋದಾಗಿರಲಿ, ಅವ್ರ ಮನೆಗೆ ಯಾರೋ ಬಂದರೆ, ಇವ್ರ ಮನೆಗೆ ಯಾರೋ ಬಂದರೆ, ತಮ್ಮ ಮನೆಯಲ್ಲೇ ನೂರಾರು ಇರ್ತವೆ, ಬಟ್ ಬೇರೆಯವ್ರ ಮನೆಯವ್ರ ಬಗ್ಗೆ ಚಿಂತೆ ಮಾಡೋದು ಅದೆಲ್ಲ ಬಿಡಬೇಕು. ಸೊ ಬೇರೆಯವ್ರ ಬಗ್ಗೆ ಟೆನ್ಷನ್ ತೊಗೊಳೋದಾಗಿರಲಿ, ಥಿಂಕಿಂಗ್ ಮಾಡೋದಾಗಿರಲಿ, ಅವನ್ನೆಲ್ಲ ಬಿಟ್ಟರೆ ನಿಮಗಾಗಿ ನೀವು ಒಂದು ಸ್ವಲ್ಪ ಟೈಮ್ ಕೊಡಿ. ನಿಮ್ಮ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ನಿಮ್ಮ ಬಗ್ಗೆ ನೀವೇ ಯೋಚನೆ ಮಾಡಬೇಕು ಅಲ್ವಾ. ನಿಮಗಾಗಿ ನೀವು ಸ್ವಲ್ಪ ಟೈಮನ್ನು ತಗೊಳ್ಳಿ. ನಿಮ್ಮ ಕುಟುಂಬದ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಚೆನ್ನಾಗಿ ಮಾತಾಡಿ. ಇನ್ ಕೇಸ್ ನೀವು ಅದೇ ಥಿಂಕಿಂಗಲ್ಲಿ ಇದ್ದರೆ ಮೆಂಟಲ್ ಹೆಲ್ತಿಗೂ ಅಥವಾ ಈ ಪ್ರೊಫೆಷನಲಿಂದ ಹೆಲ್ತ್ ತಗೊಳ್ಳಿ.
ನೀವು ಹೆಲ್ಪ್ ತಗೊಳ್ಳೋದು ನಿಮ್ಮ ವೀಕ್ನೆಸ್ ಅಂತ ಹೇಳೋಕ್ಕಾಗಲ್ಲ. ಲಾಸ್ಟ್ ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವೀಕ್ಷಕರೇ, ನಮ್ಮ ಆರೋಗ್ಯದ ಜವಾಬ್ದಾರಿ ನಮ್ಮದೇ ಅಲ್ವಾ. ಸೊ ಕೆಲವೊಬ್ಬರು ಅನಾರೋಗ್ಯ ಆದಮೇಲೆ ತಮ್ಮ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾರೆ. ಅದು ತಪ್ಪು ತಾನೇ. ನಾವು ಚೆನ್ನಾಗಿರಬೇಕಾದ್ರೆ ಇನ್ನೂ ಚೆನ್ನಾಗಿ ಇರೋಕ್ಕೆ ಟ್ರೈ ಮಾಡಬೇಕು. ಅಂದರೆ ಈ ಫಿಸಿಕಲ್ ಎಕ್ಸಸೈಸ್ ಆಗಿರಲಿ, ಅಥವಾ ನಮ್ಮ ಬ್ಯಾಲೆನ್ಸ್ಡ್ ಡಯಟ್ ಆಗಿರಲಿ, ಚೆನ್ನಾಗಿ ನೀರು ಕುಡಿಯೋದಾಗಿರಲಿ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗಿರಲಿ, ಇನ್ ಕೇಸ್ ಅಲೋನ್ ಫೀಲ್ ಆಗಿದ್ದರೆ ಅದಕ್ಕೆ ಏನೇನು ಮೆಡಿಕೇಷನ್ ಬೇಕೋ ತೊಗೊಳೋದಾಗಿರಲಿ, ಸೊ ನೇಚರ್ ವಾಕಿಂಗ್ ಆಗಿರಲಿ, ಪ್ರಕೃತಿ ಜೊತೆಗೆ ಒಂದು ಸ್ವಲ್ಪ ಟೈಮ್ ಕಳೆಯೋದಾಗಿರಲಿ, ನಿಮ್ಮ ಫ್ಯಾಮಿಲಿ ಜೊತೆಗೆ ಮಾತಾಡೋದಾಗಿರಲಿ, ಸೊ ಇವೆಲ್ಲವನ್ನು ನೀವು ರೂಢಿಸ್ಕೊಳ್ಬೇಕಾಗುತ್ತೆ. ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಲ್ತ್ ರಿಲೇಟೆಡ್ ಎಲ್ಲ ಹೇಳ್ತಿರ್ತಾರೆ, ಬಟ್ ಅದನ್ನು ನೋಡಿಬಿಟ್ಟು ನಿಮ್ಮ ಸೆಲ್ಫ್ ಮೆಡಿಕೇಷನ್ ತಗೊಳ್ಳೋಕೆ ಹೋಗಬೇಡಿ. ಆದಷ್ಟು ಪ್ರೊಫೆಷ್ನಲ್ ಆಗಿರೋ ಹೆಲ್ತ್ ಕೇರ್ಗೆ ಭೇಟಿ ಮಾಡಿ ನಿಮ್ಮ ಆರೋಗ್ಯದ ಸಮಸ್ಯೆಯನ್ನು ಹೇಳ್ಕೊಂಡು ಮೆಡಿಕೇಷನ್ ತಗೊಳ್ಳಿ, ಆಯಿತಾ. ಒಬ್ಬ ಪರ್ಸನ್ ಏನಾದರೂ ಚೆನ್ನಾಗಿರಬೇಕಾದ್ರೆ ನನಗೇನೂ ಆಗೋಲ್ಲ ಹಾಗೆ ಹಿಂಗೆ ಅಂತ ಅದು ಇದು ಬ್ಯಾಡ್ ಹ್ಯಾಬಿಟ್ ಶುರು ಮಾಡ್ಕೊತಾನೆ. ಅದರಿಂದ ತುಂಬ ಪ್ರಾಬ್ಲಮ್ ಸಫರ್ ಆಗ್ತಾ ಇರ್ತಾನೆ, ಬಟ್ ಆದ್ರೂ ಅವನಿಗೆ ಅರಿವಾಗ್ತಾ ಇರಲ್ಲ. ಲಾಸ್ಟ್ನೇ ಸ್ಟೇಜಲ್ಲಿ ಇರುತ್ತಲ್ಲ, ನನ್ನ ಆರೋಗ್ಯ ಕಾಪಾಡ್ಕೊಬೇಕಿತ್ತು, ನನ್ನ ಹೆಂಡತಿ ಮಕ್ಕಳು ಅನ್ನೋದು. ಫಾರ್ ಎಕ್ಸಾಂಪಲ್ ಈ ಕುಡ್ಕುರ್ದೆ ತಗೊಳ್ಳಿ, ಎಷ್ಟು ಸಫರ್ ಆಗ್ತಾರೆ ಅವ್ರು ಲಾಸ್ಟಿಗೆ. ಬಟ್ ಅವ್ರನ್ನೇ ನಂಬ್ಕೊಂಡು ಎಷ್ಟು ಜೀವಗಳಿರ್ತವೆ ಅನ್ನೋದೇ ಅವ್ರಿಗೆ ಗೊತ್ತಾಗಿರಲ್ಲ. ಹೆಲ್ತ್ ಈಸ್ ವೆಲ್ತ್ ಅಂತ ಹ್ಯಾಕೆ ಹೇಳ್ತಾರೆ ಅಂತ ಇದರಿಂದನೇ ಗೊತ್ತಾಗುತ್ತೆ ಅಲ್ವಾ ವೀಕ್ಷಕರೇ. ಇಂಡಿಪೆಂಡೆನ್ಸ್ ಡೇಗೆ ಒಂದು ಚಿಕ್ಕ ಸಂಕಲ್ಪ ಮಾಡೋಣ, ಆಯಿತಾ. ಸೊ ಈ ವರ್ಷ ಧ್ವಜ ಹಾರಿಸೋದರ ಜೊತೆಗೆ ಒಂದು ಚಿಕ್ಕ ಬದಲಾವಣೆ ತರೋಣ ನಮ್ಮ ಲೈಫಲ್ಲಿ. ಯಾರಾದರೂ ಅತಿಯಾಗಿ ಜಂಕ್ ಫುಡ್ ತಿಂತಾ ಇದ್ದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಯಾರಾದರೂ ನಿದ್ದೆಯಿಂದ ನಿರ್ಲಕ್ಷ್ಯ ಮಾಡ್ತಾಯಿದ್ರೆ ಚೆನ್ನಾಗಿ ಸ್ಲೀಪ್ ಮೇಂಟೈನ್ ಮಾಡ್ಕೊಳ್ಳಿ ನೀವು. ಸೊ ಯಾರಿಗಾದರೂ ಈ ಸ್ಟ್ರೆಸ್ ಆಗಿರಲಿ, ನೆಗೆಟಿವ್ ಥಿಂಕಿಂಗ್ ಇತ್ತೆ ಅಂತಂದರೆ ಅದನ್ನು ರಿಕವರಿ ಮಾಡ್ಕೊಳ್ಳಿ ನೀವು. ಇನ್ ಕೇಸ್ ಸ್ಮೋಕಿಂಗ್ ಆಗಿರಲಿ, ಆಲ್ಕೋಹಾಲ್ ಡ್ರಿಂಕಿಂಗ್ ಆಗಿರಲಿ, ಅದನ್ನು ನಿಮ್ಮಲ್ಲಿ ಬಿಡಬೇಕು ಅಂತ ಚೇಂಜಸ್ ಮಾಡ್ಕೊಳ್ಳಿ. ಸಡನ್ನಾಗಿ ಯಾವುದು ಬಿಡೋಕ್ಕಾಗಲ್ಲ, ಆಯಿತಾ. ಹಂತ ಹಂತವಾಗಿ ನೀವು ಕಡಿಮೆ ಮಾಡ್ಕೊತ ಬರಬೇಕು. ಬಿಕಾಸ್ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಇವತ್ತಿನ ಕಾಲದಲ್ಲಿ ಅಲ್ವಾ. ನಾವು ಚೆನ್ನಾಗಿದ್ದಾಗಷ್ಟೇ ಎಲ್ಲರೂ ನಮ್ಮ ಜೊತೆಗಿರ್ತಾರೆ. ಚೆನ್ನಾಗಿಲ್ಲ ಅಂದರೆ ಎಷ್ಟು ದಿನ ಯಾರು ನೋಡ್ಕೊತಾರೆ ಹೇಳಿ. ಹೀಗೆ ನಾರ್ಮಲಾಗಿ ಏನೋ ಒಂದು ಹ್ಯಾಬಿಟ್ಸ್ ಇಲ್ಲ ಅಂತಂದ್ರೂ ಅವನ ಹೆಲ್ತ್ ಚೆನ್ನಾಗಿಲ್ಲ ಅಂದಾಗ ಏನೋ ಒಂದು ಸ್ವಲ್ಪ ನೋಡ್ಕೊತಾರೆ. ಇನ್ ಕೇಸ್ ಅವರು ಇದನ್ನು ಹ್ಯಾಬಿಟ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟು ಅದರಿಂದ ಅವನು ಅನ್ಹೆಲ್ದಿಯಾಗಿ ಸಫರ್ ಆಗ್ತಿದ್ರೆ, ಇವನು ಹಿಂಗೆ ಮಾಡ್ತಿದ್ದ ಅದಕ್ಕೆ ಸಫರ್ ಆಗ್ತಿದ್ದಾನೆ ಅಂತ ಯಾರು ಕೇರ್ ಮಾಡಲ್ಲ. ಸೊ ಹಾಗಾಗಿ ನಾವು ಚೆನ್ನಾಗಿರಬೇಕಾದ್ರೆ ಇನ್ನೂ ಚೆನ್ನಾಗಿ ನಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಳೋದು ಒಂದು ಇಂಪಾರ್ಟೆಂಟ್ ಆದ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಕೊನೆಯದಾಗಿ ಇನ್ನೊಂದು ಟೈಮ್ ಹೇಳ್ತಿದ್ದೀನಿ, ಎಲ್ರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ. ಇನ್ನಷ್ಟೇ ಹೆಲ್ತ್ ಟಿಪ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ. ಸೊ ನೀವೇನು ಬದಲಾವಣೆ ಮಾಡ್ಕೊಂಡಿದ್ದೀರಾ ಅಂತಂದು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ.